ಆದರೆ ಅದು ನೀನಿರೋ ಪರಿಸ್ಥಿತಿಯಲ್ಲಿ ನಿನಗೆ ಯಾವುದೇ ತೊಂದರೆ ಆಗದಿದ್ದಲ್ಲಿ ಮಾತ್ರ ನಿನಗೆ ಯಾವ ರೀತಿ ತೊಂದರೆ ಆದರೂ ಆ ಮರುಕ್ಷಣ ನೀನು ಇಲ್ಲಿ ಇರೋದಿಲ್ಲ, ನೆನಪಿಟ್ಕೋ ಅಂತ ಹೇಳಿ ಹೊರಗೆ ಹೋಗ್ತಾ. ಮತ್ತು ಸುರಕ್ಷಾ, ನನಗೆ ನಿನ್ನ ಹಳೆ ರಿಪೋರ್ಟ್ಗಳೆಲ್ಲ ಬೇಕು, ಬ್ಲಡ್ ಟೆಸ್ಟ್ಗಳು, ನೀನು ಮಾಡಿದ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಎಲ್ಲವನ್ನು ನಾನು ನೋಡಬೇಕು ಅಂತ ಹೇಳಿ ಹೊರಗೆ ಹೊರಟೋದ ಸಾಮ್ರಾಟ್. ನಿನಗೆ ಯಾಕೆ ಕೊಡ್ಬೇಕು, ನಾನು ಕೊಡಲ್ಲ ಅಂತ ಸುರಕ್ಷಾ ಕಿರ್ಚಾಡ್ತಿದ್ರು. ಸಾಮ್ರಾಟ್ ಹೊರಗೆ ಹೋಗಿದ್ದ. ಅಮ್ಮ ಸುರಕ್ಷಾ, ನೀನು ಸುಮ್ಮನೆ ಅರ್ಚಬೇಡ, ಅವನು ಹೇಳಿದ ತಕ್ಷಣ ನಾವು ಕೊಟ್ಬಿಡ್ತೀವ, ಅವನ ಬಗ್ಗೆ ಯೋಚನೆ ಬಿಟ್ಟು ನೀನು ನೆಮ್ಮದಿಯಾಗಿರು ಅಂತ ಮಗಳಿಗೆ ಸಮಾಧಾನ ಮಾಡಿದ್ರು ರಾಮಕೃಷ್ಣ. ಲಲಿತಾ ಅವರು ಮೌನವಾಗಿ ಪ್ರೇಕ್ಷಕರಂತೆ ಇರೋದು ಬಿಟ್ಟರೆ ಆ ಕ್ಷಣದಲ್ಲಿ ಯಾರಿಗೂ ಏನನ್ನೂ ಹೇಳಲಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕೆಳಗೆ ಬಿದ್ದಿದ್ದ ಮದ್ದುಗಳನ್ನೆಲ್ಲ ಕ್ಲೀನ್ ಮಾಡ್ತಾ, ಅಮ್ಮ ಸುರಕ್ಷೆ ಈ ಮಾತ್ರೆಗಳನ್ನ ಏನು ಮಾಡಲಿ ಅಂತ ಕೇಳಿದ್ರು ಲಲಿತಾ ಅವರು. ಅವೆಲ್ಲ ತೊಗೊಂಡು ಹೋಗಿ ಅವನ ಕಣ್ಣೆದುರೆ ಕಸದ ಬುಟ್ಟಿ ಎಸ್ದು ಅಂದರು ರಾಮಕೃಷ್ಣ ಅವರು ಕೋಪದಿಂದ. ಒಂದು ಸಲ ಇವೇನು ಅಂತ ನೋಡಬಹುದಲ್ವೇ ಸುರಕ್ಷಾ ಅಂತ ಮೆಲ್ಲಗೆ ಹೇಳಿದ್ರು ಲಲಿತಾ ಅವರು. ಲಲಿತಾ ಹುಚ್ಚಾಗಿ ಮಾತಾಡಿ ನನಗೆ ಕೋಪ ತರಿಸ್ಬೇಡ, ಮರ್ಯಾದೆಯಿಂದ ಆ ಕಸನ ತೊಗೊಂಡು ಹೋಗಿ ಹೊರಗೆ ಎಸಿತೀಯೋ ಇಲ್ವೋ ಅಂತ ಗಟ್ಟಿಯಾಗಿ ಕಿರ್ಚಿದ್ರು ರಾಮಕೃಷ್ಣ. ಆಗ ಅದರಿಕೆಗೆ ಆ ಮಾತ್ರೆಗಳನ್ನ ನಿಜಕ್ಕೂ ಸುರಕ್ಷಾ ನೋಡಲೇ ಇಲ್ಲ. ಮನೆ ಹೊರಗೆ ಸಾಮ್ರಾಟ್ ಕಣ್ಣೆದುರೆ ಕಸದ ಬುಟ್ಟಿ ಸೇರಿದ್ವು. ಅದೆಲ್ಲವನ್ನು ಹೊರಗಡೆ ನಿಂತು ನೋಡ್ತಿದ್ದ ಸಾಮ್ರಾಟ್ಗೆ ತುಂಬ ಅಸಹನೆ ಆಯಿತು. ಛೇ, ಏನಿದು, ನಿಜಕ್ಕೂ ಇವರು ಒಂದು ಸಲವೂ ನನ್ನ ಮಾತು ಕೇಳೋದಕ್ಕೆ ಪ್ರಯತ್ನಿಸ್ತಿಲ್ವಲ್ಲ ಅಂತ ಕೋಪದಿಂದ ಅಂದ್ಕೊಳ್ತಾ, ಮತ್ತೆ ತಾನೇ ನಿಜಾನೇ ಬಿಡು, ನಾನು ಆ ಸುರಕ್ಷಾಳಿಗೆ ಮಾತಾಡೋ ಅವಕಾಶವನ್ನೇ ಕೊಡಲಿಲ್ಲ, ಈಗ ಅದೇ ನಾನು ಹೆಂಡತಿ ನನಗೆ ಮಾಡಿ ತೋರಿಸ್ತಿದ್ದಾಳೆ ಅಂದ್ಕೊಂಡು ಹೊರಗೆ ಮಾತ್ರೆಗಳನ್ನ ಎಸ್ದೊಳಗೆ ಹೋಗ್ತಿದ್ದ ಲಲಿತಾ ಅವ್ರ ಹತ್ರ, ಆಂಟಿ ಒಂದು ನಿಮಿಷ ಅಂದ. ಗಂಡ ಬೈತಾರೆ ಅಂತ ತಿಳಿದಿದ್ರು ಕೂಡ ಯಾಕೋ ಸಾಮ್ರಾಟ್ ಮಾತುಗಳಲ್ಲಿ ಪ್ರಾಮಾಣಿಕತೆ ಕಂಡಿದ್ದರಿಂದ ಒಂದು ಕ್ಷಣ ನಿಂತು ಹಿಂದೆ ತಿರುಗಿದ್ರು ಲಲಿತಾ. ಆಂಟಿ ಪ್ಲೀಸ್, ನಾನು ಸುರಕ್ಷಾ ರಿಪೋರ್ಟ್ಗಳನ್ನ ಒಂದು ಸಲ ನೋಡಬೇಕು, ನನಗೆ ಯಾಕೋ ಅವಳು ಆರೋಗ್ಯದ ವಿಷಯದ ಸ್ವಲ್ಪ ಅನುಮಾನ ಇದೆ, ಒಂದು ಸಲ ನಾನು ಅವಳ ರಿಪೋರ್ಟ್ಗಳನ್ನ ಚೆಕ್ ಮಾಡಬೇಕು ಪ್ಲೀಸ್ ಅಂದ ಸಾಮ್ರಾಟ್. ಲಲಿತಾ ಅವರೇನೋ ಮಾತಾಡಲು ಹೋಗ್ತಿದ್ದಾಗ ಒಳಗಿನಿಂದ ರಾಮಕೃಷ್ಣ ಅವರ ಗಡುಸಾದ ಧ್ವನಿ ಕೇಳಿಸಿದ ತಕ್ಷಣ ಒಳಗೆ ಓಡಿ ಹೋದರು ಲಲಿತಾ. ಒಳಗೆ ಹೋದ ಲಲಿತಾ ಅವ್ರ ಬಳಿ, ಲಲಿತಾ, ನನ್ನ ಮಾತು ಮೀರಿ ಯಾರ ಜೊತೆ ಮಾತಾಡ್ತಿದ್ದೆ ನೀನು? ಅದಲ್ಲ ರೀ ಆ ಹುಡುಗ. ಲಲಿತಾ, ಇನ್ನೊಂದು ಸಲ ಅವನ ಜೊತೆ ಮಾತಾಡಿದ್ಕೊಂಡ್ರೆ ನಾನು ನಿನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ ಕಠಿಣವಾಗಿ ಹೇಳಿದರು ರಾಮಕೃಷ್ಣ ಅವರು. ಲಲಿತಾ ಅವರು ಮತ್ತೆ ಏನೂ ಮಾತಾಡದೆ ಮೌನವಾಗಿ ಒಳಗೆ ಹೋಗ್ಬಿಟ್ರು. ಸಂಜೆವರೆಗೂ ಸುರಕ್ಷಾಳ ರಿಪೋರ್ಟ್ಗಳಿಗಾಗಿ ಕಾದ ಸಾಮ್ರಾಟ್ಗೆ ಅವ್ರು ತಂದು ಕೊಡದೇ ಇದ್ದಾಗ ಮತ್ತೆ ಮನೆಗೆ ಹೋಗಲೇಬೇಕಾಯಿತು. ಒಳಗೆ ಬರ್ತಿದ್ದ ಸಾಮ್ರಾಟ್ನನ್ನು ನೋಡಿ, ಯಾಕೆ ಹೀಗೆ ಪದೇ ಪದೇ ನನ್ನ ಕಣ್ಣೆದುರಿಗೆ ಬಂದು ನನ್ನ ನೆಮ್ಮದಿಯನ್ನು ದೂರ ಮಾಡ್ತಿದೆಯಾ ಸಾಮ್ರಾಟ್? ನಿಜಕ್ಕೂ ಇನ್ನು ನನ್ನಿಂದ ನಿನಗೆ ಏನು ಬೇಕು ಅಂತ ಕೇಳಿದ್ಲು. ಪ್ಲೀಸ್ ಸುರಕ್ಷಾ, ನನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸೋದನ್ನು ಬಿಟ್ಟು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ನೋಡು, ನಿನಗೆ ಯಾವುದೇ ರೀತಿ ತೊಂದರೆ ಕೊಡೋ ಉದ್ದೇಶ ನನಗಿಲ್ಲ, ಕೇವಲ ನನ್ನಿಂದ ತಪ್ಪನ್ನು ತಿಳ್ಕೊಂಡು ಅದನ್ನು ಸರಿಪಡಿಸೋ ಪ್ರಯತ್ನ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಅವಳಿಗೆ ಸಮಾಧಾನ ಪಡಿಸಲು ಪ್ರಯತ್ನಿಸ್ದ ಸಾಮ್ರಾಟ್. ಓಹೋ, ಅಂದರೆ ನಿನಗೆ ಸತ್ಯ ತಿಳಿದಕ್ಕೆ ಬಂದಿದೆಯಾ? ಒಂದು ವೇಳೆ ನಿನಗೆ ಸತ್ಯ ತಿಳಿದೇ ಹೋಗಿದ್ದರೆ ಜೀವನ ಪರ್ಯಂತ ನಿನ್ನ ದೃಷ್ಟಿಯಲ್ಲಿ ನಾನು ಮೋಸ ಮಾಡಿದವಳಾಗಿ ಉಳಿದು ಹೋಗ್ಬಿಡ್ತಿದ್ದೆ ಅಲ್ವೇ ಅಂದ್ಲು. ಸುರಕ್ಷಾ ಪ್ಲೀಸ್, ಒಂದು ಸಲ ನನ್ನ ಮಾತು ಕೇಳು. ಸಾಕು ಮಿಸ್ಟರ್ ಸಾಮ್ರಾಟ್, ಇನ್ನು ನಿನ್ನ ಮಾತುಗಳಿಂದ ನನ್ನ ನಂಬಿಸೋದಕ್ಕೆ ನೋಡಬೇಡ ಅಂದ್ಲು ಸುರಕ್ಷಾ. ಇನ್ನು ಎಷ್ಟು ಹೇಳಿದ್ರು ಸುರಕ್ಷಾ ನಂಬೋದಕ್ಕೆ ಸಿದ್ಧಳಿಲ್ಲ ಅಂತ ಅರ್ಥ ಮಾಡಿಕೊಂಡ ಸಾಮ್ರಾಟ್, ಸರಿ ಸುರಕ್ಷಾ, ಈಗ ಈ ವಿಷಯದ ಬಗ್ಗೆ ಅತಿಯಾದ ವಾದ ಮಾಡಿ ನಿನಗೆ ತೊಂದರೆ ಕೊಡೋದಿಲ್ಲ, ಆದರೆ ನಿನ್ನ ರಿಪೋರ್ಟ್ಗಳನ್ನ ಮಾತ್ರ ನಾನು ನೋಡಬೇಕು, ನನಗೆ ಯಾಕೋ ನಿನ್ನ ಆರೋಗ್ಯದ ವಿಷಯದಲ್ಲಿ ಕೆಲವು ಅನುಮಾನ ಇದೆ ಅಂತ ಮತ್ತೆ ಕೇಳಿದ ಸಾಮ್ರಾಟ್. ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಆರೋಗ್ಯದ ವಿಷಯದಲ್ಲಿ ನಿನ್ನ ಹಸ್ತಕ್ಷೇಪವನ್ನು ನಾನು ಒಪ್ಪಲ್ಲ ಮಿಸ್ಟರ್ ಸಾಮ್ರಾಟ್. ನೀನು ಎಷ್ಟು ಕಿರ್ಚಾಡಿದ್ರೂ ನಿನ್ನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನೀನು ಕೂಡ ನನ್ನ ತಡೆಯೋದಕ್ಕಾಗೋದಿಲ್ಲ ಸುರಕ್ಷಾ. ಸುರಕ್ಷಾ ಅಸಹನೆಯಿಂದ, ಯಾಕೆ ನನ್ನ ಹೀಗೆ ಪೀಡಿಸ್ತಿದೆಯಾ ಸಾಮ್ರಾಟ್? ದಯವಿಟ್ಟು ನನ್ನಿಂದ ದೂರ ಇರು, ನೀನು ಮುಖ ನೋಡಿದ್ರೆ ಸಾಕು ನಂಗೆ ನಡೆದಿದ್ದೆಲ್ಲ ನೆನಪಾಗಿ ಇನ್ನು ನಾನು ಯಾಕೆ ಬದುಕಿದ್ದೀನಿ ಅಂತ ಅನಿಸುತ್ತೆ, ನಿನ್ನ ಜೊತೆ ಕೂಡಿ ಬದುಕೋದಕ್ಕಿಂತ ಸಾಯೋದು ಮೇಲು ಅಂದ್ಲು. ಸುರಕ್ಷಾ ಮಾತುಗಳಿಗೆ ಸಾಮ್ರಾಟ್ ಕೋಪದಿಂದ, ಸುರಕ್ಷಾ ಅಂತ ಆವೇಶದಿಂದ ಅವಳ ಮೇಲೆ ಕೈ ಎತ್ತಿ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಸುಮ್ಮನಿದ್ದೀನಿ, ಅದನ್ನು ಅವಕಾಶವಾಗಿ ತೊಗೊಂಡು ಬಾಯಿದೆ ಅಂದ ಕ್ಷಣ ಇನ್ನೊಂದು ಸಲ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ಅಂದ ಆವೇಶದಿಂದ. ಇವರಿಬ್ಬರು ಕಿರ್ಚಾಟಕ್ಕೊಳಗಡೆಗೆ ಮಾಡ್ತಿದ್ದ ಲಲಿತಾ ಅವರು ಬರೋ ಅಷ್ಟರಲ್ಲಿ ಸಾಮ್ರಾಟ್ ಸುರಕ್ಷಾಳ ಮೇಲೆ ಕೈ ಎತ್ತಿರೋದು ನೋಡಿ ಕೋಪದಿಂದ ಸಾಮ್ರಾಟ್ ಮುಂದೆ ಬಂದು ಅವನ ಕೈಯನ್ನು ಮಧ್ಯದಲ್ಲಿ ಹಿಡಿದು ತಡೆದು, ಇನ್ನೊಂದು ಸಲ ನನ್ನ ಮಗಳ ಮೇಲೆ ಕೈ ಎತ್ತೋದಕ್ಕೆ ನೋಡಿದ್ರೆ ಕೊಂದು ಹಾಕ್ತೀನಿ, ನೀನು ತಪ್ಪು ಮಾಡಿದ್ದೀಯ ಅಂತ ತಿಳಿದಿದ್ರು ನಿನ್ನ ಕ್ಷಮಿಸೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ ತಪ್ಪು ತಿಳ್ಕೊಂಡು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾ ನನ್ನ ಮಗಳ ಮೇಲಿನ ಪ್ರೀತಿಯಿಂದ ಇಲ್ಲಿವರೆಗೆ ಬಂದಿದೆಯಾ ಅಂತ ಯೋಚಿಸ್ದೆ, ನಾನು ನಂಬಿದೆ, ಅದಕ್ಕೆ ಸ್ವಲ್ಪ ಯೋಚಿಸ್ತಿದ್ದೀನಿ, ಆ ನಂಬಿಕೆಯನ್ನು ಉಳಿಸ್ಕೊಂಡು ನನ್ನ ಮಗಳನ್ನು ಜಾಗರೂಕತೆಯಿಂದ ನೋಡಿಕೊಂಡ್ರೆ ನಿನಗೆ ಜೀವನ ಪರ್ಯಂತ ಋಣಿಯಾಗಿರ್ತೀನಿ, ಅದಲ್ಲದೆ ನಾನು ಒಳ್ಳೆತನವನ್ನು ಅಸಹಾಯಕತೆ ಅಂದುಕೊಂಡು ಮತ್ತೊಮ್ಮೆ ನನ್ನ ಮಗಳ ಜೀವನವನ್ನು ಹಾಳು ಮಾಡೋದಕ್ಕೆ ನೋಡಿದ್ರೆ ಸುಮ್ಮನೆ ಇರಲ್ಲ ಜಾಗ್ರತೆ ಅಂತ ಸಾಮ್ರಾಟ್ ಕೈಯನ್ನು ಕೊಡವಿ ಸುರಕ್ಷಾಳನ್ನು ತನ್ನ ಎದೆಗೆ ಹಚ್ಕೊಂಡ್ರು. ಸಾಮ್ರಾಟ್ ಅಸಹನೆಯಿಂದ, ನಿಜಕ್ಕೂ ನೀವು ಯಾಕೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ತಿಲ್ವೋ ನನಗೆ ತಿಳಿತಿಲ್ಲ, ಅಲ್ಲಿದ್ದಾಳೆ ನನ್ನ ಹೆಂಡತಿ, ಅವಳ ಹೊಟ್ಟೆಯಲ್ಲಿ ಬೆಳೀತಿರೋದು ನಮ್ಮ ರಕ್ತ ಅಂದಮೇಲೆ ನಾನು ಯಾಕೆ ನನ್ನ ಹೆಂಡತಿಯನ್ನು ದೂರ ಮಾಡ್ಕೊಳ್ತೀನಿ ಅಂದ ಅಸಹನೆಯಿಂದ. ಆಗಲೇ ಆಸ್ಪತ್ರೆಗೆ ಸಂಬಂಧಿಸಿದ ಔಷಧಿಗಳಿಗಾಗಿ ನಗರಕ್ಕೆ ಹೋಗಿದ್ದ ರಾಮಕೃಷ್ಣ ಅವರೊಳಗೆ ಬರ್ತಾ, ಯಾಕಂದರೆ ನನ್ನ ಮಗಳ ಹೊಟ್ಟೆಯಲ್ಲಿ ಇರೋದು ನಿನ್ನ ರಕ್ತ, ಆದ್ದರಿಂದ ಅದನ್ನು ಕಾರಣವಾಗಿ ತೋರಿಸಿ ಅಲ್ಲಿ ನಿನ್ನ ಮೋಜಿಗೆ ನಿನ್ನ ಆಸ್ತಿಗೆ ಪಾಲು ಕೇಳ್ತಾಳೆ ಅಂತ ಮೊದಲೇ ಯೋಚಿಸಿ
ಅವಳ ಕೊರಳಿಗೆ ಒಂದು ಹಳದಿ ದಾರ ಕಟ್ಟಿ ಅವಳನ್ನ ಭಾವನಾತ್ಮಕವಾಗಿ ಕಟ್ಟಿ ಹಾಕಿ ಮುಂದೆ ನಿನಗೆ ಯಾವುದೇ ತೊಂದರೆ ಬರದಂತೆ ಮೊದಲು ಜಾಗ್ರತೆ ವಹಿಸಿದೆಯಾ. ಆ ತಾಳಿ ನೆಪದಲ್ಲಿ ನನ್ನ ಮಗಳನ್ನು ಕರ್ಕೊಂಡು ಹೋಗಿ ಹೊಟ್ಟೆಯಲ್ಲಿರೋ ಮಗುವನ್ನು ಕರಗಿಸಿ ನನ್ನ ಮಗಳನ್ನು ನಿನ್ನ ಜೀವನದಿಂದ ದೂರ ಮಾಡೋದಕ್ಕೆ ನೀನು ಹಾಕಿದ ಮಾಸ್ಟರ್ ಪ್ಲ್ಯಾನ್ ಈ ತಾಳಿ, ಹೆಂಡತಿ, ರಕ್ತ ಅನ್ನೋ ನಾಟಕಗಳು ಅಂದರು ವ್ಯಂಗ್ಯವಾಗಿ. ರಾಮಕೃಷ್ಣ ಅವ್ರ ಮಾತುಗಳಿಗೆ ಸಾಮ್ರಾಟ್ಗೆ ಕೋಪ ಹೆಚ್ಚಾಗ್ತಿದ್ರು. ಮುಷ್ಟಿ ಬಿಗಿದು ಕೋಪವನ್ನು ಹತ್ತಿಕ್ತಾ, ಛೇ, ಎಲ್ಲವನ್ನು ತಾವೇ ಊಹಿಸ್ಕೊಳ್ತಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಸುರಕ್ಷಾ ಕಡೆ ತಿರುಗಿ, ಸುರಕ್ಷಾ, ಇದೆಲ್ಲ ಈಗ ಬೇಡ, ಮೊದಲು ನಿನ್ನ ರಿಪೋರ್ಟ್ಗಳನ್ನ ನಂಗೆ ಕೊಡು ಅಂದ ಸಾಮ್ರಾಟ್. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಮರ್ಯಾದೆಯಿಂದ ನನ್ನ ಮನೆಯಿಂದ ಹೊರಗೋಗು, ಇಲ್ದಿದ್ದರೆ ನನ್ನ ಮನೆಗೆ ಬಂದು ನನ್ನ ಮಗಳಿಗೆ ತೊಂದರೆ ಕೊಡ್ತಿದ್ಯಾ ಅಂತ ಈ ಊರಿನ ದೊಡ್ಡ ಮನುಷ್ಯರಿಗೆ ಹೇಳ್ತೀನಿ. ಅಸಲು ಅವರು ಕಾಡಿನ ಮನುಷ್ಯರು, ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾರೆ ಅಂದರು ರಾಮಕೃಷ್ಣ. ರಾಮಕೃಷ್ಣ ಅವ್ರ ಮಾತುಗಳಿಗೆ ಗಹಗಹಿಸಿ ನಗ್ತಾ, ನೀವು ಹಾಗೆ ಹೇಳಿದ ತಕ್ಷಣ ಹೆದರು ಓಡಿ ಹೋಗ್ತೀನಿ ಅಂದ್ಕೊಂಡ್ರೆ ನಿಮ್ಮ ತಪ್ಪಾಗುತ್ತೆ. ಸುರಕ್ಷಾ ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ನನ್ನ ಹತ್ರ ಪೂರ್ಣ ಸಾಕ್ಷ್ಯಗಳಿವೆ. ನೀವು ಹಾಗೆ ಮಾಡಿದ್ರೆ ಗರ್ಭಿಣಿಯಾದರೂ ನನ್ನ ಹೆಂಡತಿ ನನ್ನಿಂದ ದೂರ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಅಂತ ನಾನು ಹೇಳ್ತೀನಿ. ನಂಬದವರಿಗೆ ಸಾಕ್ಷ್ಯಗಳನ್ನ ತೋರಿಸ್ತೀನಿ. ಆಗ ನೀವು ಅಂತಿದ್ದೀರಲ್ಲ ಊರಿನ ಹಿರಿಯರು ಅಂತ, ಅವರೇ ನನ್ನ ಹೆಂಡತಿಯನ್ನು ನನ್ನ ಕೈಗೆ ಒಪ್ಪಿಸ್ತಾರೆ. ಬೋನಸ್ ಆಗಿ ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡೋದಕ್ಕೆ ನಿಮಗೆ ಬುದ್ಧಿ ಕೂಡ ಕಲಿಸ್ತಾರೆ. ಹೊರಡೋಣವೇ ಅಂದ ಸಾಮ್ರಾಟ್. ಸಾಕ್ಷ್ಯಗಳ? ಏನು ಸಾಕ್ಷ್ಯ ತೋರಿಸ್ತೀಯಾ? ಅವಳು ನಿನ್ನ ಹೆಂಡತಿ ಅಂತ ಹೇಳೋದಕ್ಕೆ? ಹಾಗಿದ್ರೆ ನಿನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡೋದಕ್ಕೆ ಕಾರಣಗಳೇನು ಅಂದರೆ ಏನು ಹೇಳ್ತೀಯಾ? ನನ್ನ ಮಗಳನ್ನು ಮಾನಸಿಕವಾಗಿ ಎಷ್ಟು ಕುಗ್ಸಿದ್ಯಾ ಅಂತ ಹೇಳ್ತೀಯಾ? ಇಲ್ಲವೇ ನಮ್ಮನ್ನು ಏನೋ ಮಾಡದೆ ಮಾಡ್ತೀನಿ ಅಂತ ಹೇಳಿ ದೈಹಿಕವಾಗಿ ಅವಳನ್ನ ಹೇಗೆ ಹಿಂಸಿಸ್ತೆ ಅಂತ ಹೇಳ್ತೀಯಾ ಅಂತ ಕೇಳಿದರು ರಾಮಕೃಷ್ಣ. ನನ್ನ ಹೆಂಡತಿಗೆ ಏನು ಮಾಡಿದೆ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಪುರಾವೆಗಳಿಲ್ಲ, ಆದರೆ ಅವಳು ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ನನ್ನ ಹತ್ರ ಇರೋ ಈ ಸಾಕ್ಷ್ಯಗಳು ಸಾಕಲ್ವೇ ಅನ್ನುತ್ತಾ, ಇದಕ್ಕೂ ಮೊದಲು ಅವರಿಬ್ಬರು ಜೊತೆಯಾಗಿದ್ದಾಗ ಸಾಮ್ರಾಟ್ ಯಾವಾಗಲಾದರೂ ಬೇಕಾಗಬಹುದು ಅಂತ ತೆಗೆದಿಟ್ಕೊಂಡಿದ್ದ ಫೋಟೋಗಳನ್ನ ತೋರಿಸ್ತಾ, ಇವುಗಳನ್ನ ತೋರಿಸಿದ್ರೆ ಸಾಕು ಅಂದ್ಕೊಳ್ತೀನಿ ಅಂತ ಅನ್ನುತ್ತಾ, ಈ ಸಾಕ್ಷ್ಯಗಳನ್ನ ತೋರಿಸಿ ನನ್ನ ಹೆಂಡತಿಯನ್ನು ನನ್ನ ಜೊತೆ ಕರ್ಕೊಂಡು ಹೋಗೋದು ಕ್ಷಣದ ಕೆಲಸ. ಆದರೆ ನನ್ನ ಹೆಂಡತಿ ನನ್ನ ಜೊತೆ ಮನಪೂರ್ವಕವಾಗಿ ಬರಬೇಕಂತ ಆಶಿಸ್ತಿದ್ದೀನಿ, ಹೊರತು ಹೀಗೆ ಬಲವಂತವಾಗಲ್ಲ. ಅವಳ ನಿರ್ಧಾರಕ್ಕೆ ಬೆಲೆ ಕೊಟ್ಟು ಇನ್ನು ಮುಂದೆ ಅವಳು ನನ್ನಿಂದ ಯಾವುದೇ ಒತ್ತಡ ತಗೋಬಾರ್ದು ಅಂತ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ಅವಳ ಪೂರ್ಣ ಇಷ್ಟದಿಂದಲೇ ನಡಿಬೇಕು ಅಂತ ಮಾತ್ರ ನಾನು ಇಲ್ಲಿದ್ದೀನಿ, ಹೊರತು ನಿನಗೆ ಹೆದರಿಯೋ ನೀವೇನೋ ಮಾಡ್ತೀರಿ ಅಂತಾನೋ ಅಲ್ಲ ಅಂದ ಸಾಮ್ರಾಟ್. ಆ ಕೂಡಲೇ ಸುರಕ್ಷಾ, ಓ ಹೌದಾ, ನೀನು ನನ್ನ ನಿರ್ಧಾರಕ್ಕೆ ಬೆಲೆ ಕೊಟ್ಟಿಲ್ಲಿದ್ಯಾ? ಹಾಗಾದರೆ ನಾನೇ ಹೇಳ್ತಿದ್ದೀನಿ ಕೇಳು, ನೀನು ಈಗಲೇ ಇಲ್ಲಿಂದ ಹೊರಟೋಗು. ಇನ್ನೊಂದು ಸಲ ನಾನು ಕಣ್ಣೆದ್ರಿಗೆ ಬರಲೇಬೇಡ, ಆಗಲೇ ನಾನು ಯಾವುದೇ ಒತ್ತಡ ಇಲ್ಲದೆ ನೆಮ್ಮದಿಯಾಗಿರ್ತೀನಿ ಅಂದ್ಲು ಸುರಕ್ಷಾ. ಇಲ್ಲಿ ಸುರಕ್ಷಾ ಇರೋ ಜಾಗ ಕಾಡಿನ ಪ್ರದೇಶ, ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ಮುನ್ಸಿಪಾಲಿಟಿ ಆಗಲಿ ಯಾವುದೂ ಇಲ್ಲ. ಜೊತೆಗೆ ಅಲ್ಲಿರೋರೆಲ್ಲ ಅನಕ್ಷರಸ್ಥರೆ, ಅವ್ರಿಗೆ ಕಾಗದ ಪತ್ರಗಳ ಸಂಬಂಧಗಳ ಬಗ್ಗೆ ತಿಳಿಯೋದು, ಆದ್ದರಿಂದ ಫೋಟೋಗಳಿಂದ ಮ್ಯಾನೇಜ್ ಮಾಡಬಹುದು ಅನ್ನೋದು ಅವನ ಉದ್ದೇಶ. ಒಂದು ವೇಳೆ ಸಿಟಿಗೆ ಹೋಗಿದವ್ರು ನೀಡಿದ್ರು ಅವಶ್ಯಕತೆ ಇದ್ದರೆ ಹೊಟ್ಟೆಯಲ್ಲಿನ ಮಗುವಿನ DNA ಟೆಸ್ಟ್ ಮಾಡಿಸಿ ಆದರೂ ತನ್ನ ಹೆಂಡತಿ ಅಂತ ಸಾಬೀತುಪಡಿಸೋಣ ಅಂತ ನಿರ್ಧರಿಸ್ದ. ಆದರೆ ಅಷ್ಟರ ಮಟ್ಟಿಗೆ ಹೋಗೋದು ಅವನಿಗೆ ಇಷ್ಟ ಇರದೆ ಸುಮ್ಮನಾದ ಸಾಮ್ರಾಟ್. ಆ ಕೂಡಲೇ ಸುರಕ್ಷಾ, ಓ ಹೌದಾ, ಹಾಗಿದ್ದರೆ ನೀನು ಇಲ್ಲಿಂದ ಹೊರಟೋಗ್ಬಿಡು, ಇನ್ನೊಂದು ಸಲ ನನ್ನ ಕಣ್ಣೆದ್ರಿಗೆ ಬರಲೇಬೇಡ, ಆಗ ನಾನು ಯಾವುದೇ ರೀತಿ ಒತ್ತಡ ಇಲ್ಲದೆ ಆರಾಮಾಗಿರ್ತೀನಿ ಅಂದ್ಲು. ಹ್ಞೂ ಅಂತ ನಗ್ತಾ. ಸುರಕ್ಷಾ, ನಮ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ನಮ್ಮ ತಂದೆ ತಾಯಿಗಳು ನಮಗೆ ಹಸಿವು ತೀರಿಸ್ತಾ ಬಿಡ್ತಾರಾ? ಬಿಡಲ್ಲ ಅಲ್ವಾ? ಯಾಕೆ? ಅವರದೇ ಪ್ರೀತಿ ನಮ್ಮ ಹೊಟ್ಟೆ ತುಂಬ ತನಕ ಸುಮ್ಮನಿರೋದು. ಹಾಗೆ ನಮಗಿಷ್ಟವಾದವರು ಅವ್ರಿಗಿಷ್ಟ ಅಂತ ಹೇಳಿ ಅವ್ರಿಗೆ ಕಷ್ಟ ಆಗೋದನ್ನ ನೋಡಿ ನಾವು ಸುಮ್ಮನೆ ಇರ್ತೀವ? ಅವ್ರನ್ನ ಕಷ್ಟಪಡಿಸಿ ಆದರೂ ಸರಿ ಆ ಕಷ್ಟವನ್ನು ಅವ್ರ ಹತ್ರ ಸುಳಿಯೋದಂತೆ ನೋಡ್ಕೊಳ್ತೀವಲ್ವೇ? ಅಷ್ಟೇ ಯಾಕೆ, ನೀನು ಕೂಡ ಡಾಕ್ಟರ್ ಅಲ್ವಾ, ಹಾಗಂತ ನಿಂಗೆ ತಿಳಿಯಲ್ವಾ? ರೋಗಿ ಹೆದರ್ತಾರೆ ಅಂತ ಚಿಕಿತ್ಸೆ ನೀಡದೆ ಬಿಡ್ತೀವ? ಇಲ್ವಲ್ಲ. ಯಾಕೆ? ಅದು ನಮ್ಮ ವೃತ್ತಿ, ನಮ್ಮ ಜವಾಬ್ದಾರಿ. ಹಾಗೆ ನೀನು ನಿನ್ನನ್ನು ಬಿಟ್ಟು ಹೋಗು ಅಂದರೆ ನಾನು ಹೇಗೆ ಹೋಗ್ತೀನಿ ಅಂದ್ಕೊಂಡಿದ್ಯಾ? ನೀನು ಹಾಗೆ ಕೇಳ್ತಿದ್ರೆ ಅನ್ನ ತಿನ್ನಲ್ಲ ಅಂತ ಅಮ್ಮನ ಹತ್ರ ಹಠ ಮಾಡೋ ಪುಟ್ಟ ಮಗುವಿನ ಕಾಣ್ತಿದೆಯೇ ನನಗೆ ಅನ್ನುತ್ತಾ ಸುರಕ್ಷಾಳ ಕೆನ್ನೆ ಮೇಲೆ ಕೈ ಇಟ್ಟು ಲಾಲನೆಯಿಂದ ಹೇಳಬೇಕಂದ್ಕೊಂಡ. ಆದರೆ ಸುರಕ್ಷಾ ಸಾಮ್ರಾಟ್ನ ಸ್ಪರ್ಶವನ್ನು ಮುಟ್ಟೋ ಮುನ್ನವೇ ರೋಷದಿಂದ ದೂರ ಸರಿದ್ಲು. ನಮ್ಮ ವೃತ್ತಿಯಲ್ಲಿ ನಮಗೆ ಮುಖ ಪರಿಚಯ ಇಲ್ಲದವ್ರ ಪ್ರಾಣಕ್ಕೆ, ಅವರ ಆರೋಗ್ಯಕ್ಕಷ್ಟು ಯೋಚಿಸಿ ಚಿಕಿತ್ಸೆ ನೀಡೋ ನಾವು ಅಂಥವ್ರು. ನನ್ನ ಜವಾಬ್ದಾರಿ ನೀನು, ನನ್ನ ಹಕ್ಕು ನೀನು, ನನ್ನ ಪ್ರಾಣ ನಿನ್ನ ಪ್ರಾಣ ಜೊತೆ ಬೆರೆತು ಉಸಿರಾಡ್ತಿದೆ ಈಗ. ಅಂಥದ್ರಲ್ಲಿ ನಿನ್ನ ಅಪಾಯ ಅಂತ ತಿಳಿದಿದ್ರು ಕೂಡ ನೀನು ಹೋಗೋ ಅಂದ ತಕ್ಷಣ ಹೊರಟು ಹೋದರೆ ನೆವರ್, ನೀನು ನನ್ನನ್ನು ನೋಡಿದ್ರೆ ಮುಜುಗರ ಪಡ್ತೀಯ ಎಂಬ ಕಾರಣಕ್ಕೆ ನಾನು ನಿನ್ನ ಕಣ್ಣು ಮುಂದೆ ಇರದೆ ದೂರ ಇದ್ದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದೀನಿ. ಹಾಗೂ ಬೇಡ ಅಂದರೆ ನೀನು ಹೇಳಿದರೂ ಕೂಡ ನಾನು ಒಪ್ಪೋದಿಲ್ಲ ಅಂದ ಸಾಮ್ರಾಟ್ ಸ್ಥಿರವಾಗಿ. ಮತ್ತು ಯಾಕೆ ಈ ಮಾತುಗಳನ್ನ ಹೇಳೋದು? ನಿನ್ನ ಇಷ್ಟಕ್ಕೆ ಬೆಲೆ ಕೊಡ್ತೀನಿ ಅಂತ ಹೇಳೋದು ಅಂದು ಸುರಕ್ಷಾ ಕೋಪದಿಂದ. ಹೇಳಿದ್ನಲ್ಲ ಸುರಕ್ಷಾ, ನಿನ್ನ ಜವಾಬ್ದಾರಿ ಅಂತ ನಿನ್ನ ಬಿಟ್ಟು ಹೋಗೋ ಪ್ರಶ್ನೆಯೇ ಇಲ್ಲ. ಇನ್ನು ಮುಂದೆ ನಿನ್ನಿಂದ ಬರೋ ಪ್ರೀತಿ ಆಗಲಿ, ಅಸಹ್ಯ ಆಗಲಿ, ಒಪ್ಪಿಗೆ ಆಗಲಿ, ತಿರಸ್ಕಾರ ಆಗಲಿ, ಅಭಿಮಾನ ಆಗಲಿ, ಧಿಕ್ಕಾರ ಆಗಲಿ, ಎಲ್ಲವನ್ನು ನಾನು ಅನುಭವಿಸೋದಕ್ಕೆ ಸಿದ್ಧನಿದ್ದೀನಿ. ಕೇವಲ ನೀನು ನನ್ನ ಕಣ್ಮುಂದೆ ಇದ್ದರೆ ಸಾಕು ಅಂದ ಸಾಮ್ರಾಟ್. ಇಂಥ ಮಾತುಗಳನ್ನ ಹೇಳಿ ನನ್ನ ಮಗಳನ್ನು ಮೋಸ ಮಾಡಲಾಗೋದು ನೀನು. ಮೊದಲಿನಿಂದ ಹೊರಟು ಹೋಗು, ಈಗಾಗಲೇ ತುಂಬ ಹೊತ್ತಿದೆಯಾ ನನ್ನ ಮನೆಯಲ್ಲಿ
ಅಂದರು ರಾಮಕೃಷ್ಣ ಅವ್ರ ಮಾತುಗಳಿಗೆ ಸಾಮ್ರಾಟ್ ಮನಸ್ಸನ್ನೆಲ್ಲ ಸಹನೆಯಿಂದ ಹಚ್ಚಿ, ಅಪ್ಪ ನಾನು ಹೇಳ್ತೀನಿ, ಹೇಗಾದರೂ ಮಾಡಿ ಕಾಲು ಹಿಡಿದಾದರೂ ಒಪ್ಪಿಸ್ಬೋದು ಅನ್ಸುತ್ತೆ. ಆದರೆ ನನ್ನ ಮಾವ ಇದ್ದಾರಲ್ಲ, ಚಂಡಾಸುರ, ತಾನು ಹಿಡಿದ ಮೊಲಕ್ಕೆ 3 ಕಾಲು ಅನ್ನೋ ಗುಂಪಿನವರಂತೆ ಕಾಣ್ತಾರೆ. ಇನ್ನು ಇವರು ಇಲ್ಲಿದ್ದಾಗ ನಾನು ಹೆಂಡತಿ ಆ ರಿಪೋರ್ಟ್ಗಳನ್ನ ನನ್ನ ಮುಖಕ್ಕೆ ಸಿಯಲ್ಲ, ಇವ್ರು ಇಲ್ದಿದ್ದಾಗ ಮಾಡೋದೇ ಲೇಸು ಅಂದ್ಕೊಂಡು ರಾಮಕೃಷ್ಣ ಅವ್ರ ಕಡೆ ಗುರುಗುಟ್ಟುತ್ತಾ ಹೊರಗೆ ಹೋದ. ಹೋಗ್ತಿರೋ ಸಾಮ್ರಾಟ್ನನ್ನು ನೋಡಿ ತನ್ನ ಹಠ ಗೆತ್ತು ಅಂತ ಹೆಮ್ಮೆಯಿಂದ ನಗ್ತಾ, ಮತ್ತೊಮ್ಮೆ ನಾನು ಇಲ್ದಿದ್ದಾಗ ಹೀಗೆ ಮನೆಗೆ ಬಂದು ನನ್ನ ಮಗಳಿಗೆ ಮಾಯದ ಮಾತುಗಳನ್ನ ಹೇಳಿ ಮೋಸ ಮಾಡಬೇಕಂತ ನೋಡಿದ್ರೆ ಅಂತ ಗಂಭೀರವಾಗಿ ಹೇಳಿದರು ರಾಮಕೃಷ್ಣ ಅವರು. ಅದಕ್ಕೆ ಹೋಗ್ತಿದ್ದ ಸಾಮ್ರಾಟ್ ಹೊಸ್ತಿರಳೆ ನಿಂತು, ಹಾಂ ಬಂದರೆ ಅಂತ ಹಿಂದೆ ತಿರುಗಿಸಿ ಹುಬ್ಬೇರಿಸಿ ಕೇಳಿದ. ಸಾಮ್ರಾಟ್ ಧ್ವನಿಯ ಗಾಂಭೀರ್ಯಕ್ಕೆ ರಾಮಕೃಷ್ಣ ಅವ್ರು ಸ್ವಲ್ಪ ತಗ್ಗಿದ್ರೆ, ಸುರಕ್ಷಾ ಮಾತ್ರ ಆವೇಶದಿಂದ ಸಾಮ್ರಾಟ್ ಮುಂದೆ ಬಂದು, ನಾನು ನೀನನ್ನು ಕುತ್ತಿಗೆ ಹಿಡಿದು ಹೊರಗೆ ದೂಡ್ತೀನಿ ಅಂದ್ಲು. ಏನು ರೌಡಿ ಹಾಗೆ ದನಿ ಎತ್ತಿದ್ಯಾ? ನೀನು ನಿಜಕ್ಕೂ ಡಾಕ್ಟರ್ ಅಲ್ವಾ? ಇಲ್ದಿದ್ರೆ ಬೀದಿಯ ರೌಡಿಯಾ? ಹೀಗೆ ದನಿ ಎತ್ತಿ ಮಾತಾಡ್ತಿದ್ಯಾ? ಹೀಗೆ ನೀನು ದನಿ ಎತ್ತಿ ಕಿರ್ಚಿದ ತಕ್ಷಣ ಹೆದರು ಹೋಗೋದಕ್ಕೆ ನಾನು ಹಳೆ ಸುರಕ್ಷೆ ಅಲ್ಲ, ಹೋಗಿಲ್ಲಿಂದ ಅಂದ್ಲು ಕೋಪದಿಂದ ಮೂಗುಬ್ಬಿಸ್ತಾ. ಸಾಮ್ರಾಟ್ಗೆ ರಾಮಕೃಷ್ಣ ಅವ್ರ ಮೇಲೆ ಬರ್ತಿದ್ದ ಕೋಪವನ್ನು ಸುರಕ್ಷಾ ಮುಖ ನೋಡಿ ಕಷ್ಟಪಟ್ಟತ್ತಿಕೊಂಡು ಮೌನವಾಗಿ ಹೊರಟೋದ. ಹಾಗೆ 2 ದಿನ ಕಳೆದರೂ ಸುರಕ್ಷಾ ಕುಟುಂಬಕ್ಕೆ ಯಾರೊಬ್ಬರಿಗೂ ಸಾಮ್ರಾಟ್ ಮೇಲೆ ಕೋಪ ಕಡಿಮೆ ಆಗಲಿಲ್ಲ. ಸಾಮ್ರಾಟ್ಗೆ ಸುರಕ್ಷಾಳನ್ನು ತನ್ನ ಜೊತೆ ಕರೆದೊಯ್ಯಬೇಕು ಅನ್ನೋ ವಿಷಯದಲ್ಲಿ ಅವನ ಹಠ ಕಡಿಮೆ ಆಗಲಿಲ್ಲ. ಸುರಕ್ಷಾಳ ರಿಪೋರ್ಟ್ಗಳು ಸಾಮ್ರಾಟ್ ಕೈಗೆ ಬರಲಿಲ್ಲ. ಆದರೆ ದಿನಗಳು ಮಾತ್ರ ಗಿರಗಿರನೆ ತಿರುಗಿ ಕ್ಯಾಲೆಂಡರ್ ದಿನಾಂಕಗಳು ಮಾತ್ರ ಬದಲಾಯಿಸ್ತಿವೆ. 2 ದಿನ ಕಳೆದು 4 ದಿನ ಆದರೂ ಮೂವರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ 4 ದಿನಗಳಲ್ಲಿ ಸಾಮ್ರಾಟ್ ಸುರಕ್ಷಾಳ ರಿಪೋರ್ಟ್ಗಳಿಗಾಗಿ ಲಲಿತಾ ಅವ್ರನ್ನ ಬಹಳಷ್ಟು ಬಾರಿ ಕೇಳೋದಕ್ಕೆ ಪ್ರಯತ್ನಿಸ್ತಾ, ಆದರೆ ಫಲಿತಾಂಶ ಮಾತ್ರ ಶೂನ್ಯ. ದಿನಕ್ಕೆ ಸಾಮ್ರಾಟ್ಗೆ ಮಾತ್ರ ಸರಿಯಾದ ಊಟ ನಿದ್ದೆ ಇಲ್ಲದೆ ಅವನು ಸ್ವಲ್ಪ ಅಸಹನೆಯಿಂದ ಬದಲಾಗ್ತಿದ್ದಾನೆ. ಸುರಕ್ಷಾಳ ದಿನದಿಂದ ದಿನಕ್ಕೆ ಆಯಾಸ ಹೆಚ್ಚಾಗಿ ತೂಕ ಕಡಿಮೆಯಾಗಿ ತುಂಬ ಸುಸ್ತಾಗಿ ಹೋಗಿದ್ದಾಳೆ. ಕಳೆದ 5 ದಿನಗಳಿಂದ ಸಾಮ್ರಾಟ್ ಹೊರಗಡೆ ಇದ್ದರೂ ಕೂಡ ಸುರಕ್ಷಾಳನ್ನ ಮಾತ್ರ ಆಗಾಗ ಗಮನಿಸಲೇ ಇದ್ದ. ತಂದೆ ತಾಯಿಯಾಗಿ ಸುರಕ್ಷಾಳಲ್ಲಿ ಬರ್ತಿರೋ ಬದಲಾವಣೆಗೆ ಕಾರಣ ಪ್ರೆಗ್ನೆನ್ಸಿ ಅಂತ ರಾಮಕೃಷ್ಣ ಅವ್ರು ಅಂದ್ಕೊಂಡ್ರೆ, ಸಾಮ್ರಾಟ್ಗೆ ಮಾತ್ರ ಆ ಬದಲಾವಣೆ ಕೇವಲ ಗರ್ಭಾವಸ್ಥೆಯಿಂದ ಬಂದದ್ದಲ್ಲ ಅಂತ ನಿಜ ಕಾರಣ ಇನ್ನೂ ಯಾವುದೋ ಇದೆ ಅಂತ ಅವನ ವೈದ್ಯಕೀಯ ಮೆದುಳು ಹೇಳ್ತಿದೆ. ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದೇ ಅವಕಾಶವನ್ನು ನೀಡುತ್ತಿಲ್ಲ ಸುರಕ್ಷಾ. ಅವಳ ಪೋಷಕರು ಒಂದು ವೇಳೆ ಬಲವಂತವಿಯಾದರೂ ಸುರಕ್ಷಾ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಕೊಂಡ್ರು ಸುರಕ್ಷಾ ಎಲ್ಲೇ ಅತಿಯಾದ ಒತ್ತಡಕ್ಕೊಳಗಾಗ್ತಾಳೆ ಎಂಬ ಭಯ. ಒಂದು ವೇಳೆ ಅದು ಕೇವಲ ತನ್ನ ಅನುಮಾನವೇ ಆಗಿದ್ದರೆ ಅವನೇ ಸ್ವತಃ ಅವಳನ್ನ ಅಪಾಯಕ್ಕೆ ತಳೆದಂತಾಗುತ್ತೆ ಅಂತ ಯೋಚಿಸಿ ಯಾವುದೇ ಹೆಜ್ಜೆ ಇಡಲಾಗ್ತಿಲ್ಲ ಸಾಮ್ರಾಟ್ಗೆ. ಸಾಮ್ರಾಟ್ ಬಂದು ವಾರ ಕಳೆದರೂ ಸುರಕ್ಷಾಳ ಮನಸ್ಸಿನಲ್ಲಿ ಅಣುವಿನಷ್ಟು ಕೂಡ ಸ್ಥಾನ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದಿನ ಬೆಳಗ್ಗೆ ಎಂದಿನಂತೆ ರೋಗಿಗಳನ್ನ ತಪಾಸಣೆ ಮಾಡ್ತಿದ್ದ ಸುರಕ್ಷಾಗೆ ಎಂದಿಗಿಂತ ಆ ದಿನ ಯಾಕೋ ಇನ್ನೂ ಹೆಚ್ಚು ಸುಸ್ತು ಅನ್ನಿಸ್ತು. ಹೊರಗೆ ಇನ್ನೂ ಸುಮಾರು 10 ಜನ ಮಕ್ಕಳು ಚಿಕಿತ್ಸೆಗೆ ಕಾಯ್ತಿರೋದ್ರಿಂದ ಕಷ್ಟ ಆದರೂ ಹಾಗೆ ತಪಾಸಣೆ ಮಾಡ್ತಿದ್ದಾಳೆ. ಸಾಮ್ರಾಟ್ ಹೊರಗಡೆ ನಿಂತು ಸುರಕ್ಷಾಳ ಪ್ರತಿಯೊಂದು ಚಲನೆಯನ್ನು ಗಮನಿಸಲೇ ಇದ್ದಾನೆ. ತುಂಬ ಕಷ್ಟಪಟ್ಟು ಎಲ್ಲರನ್ನೂ ಚೆಕ್ ಮಾಡಿದ ಸುರಕ್ಷಾ ಬೆನ್ನು ಹೆಚ್ಚಾಗಿದ್ದರಿಂದ ಮೆಲ್ಲನೆ ಆ ರೂಮಿನಿಂದ ಹೊರಗೆ ಬಂದು ವಿಶ್ರಾಂತಿ ಪಡೆಯಲು ತನ್ನ ರೂಮಿಗೆ ಹೋಗ್ತಿರುವಾಗ ಮಧ್ಯದಲ್ಲೇ ಕಣ್ಸುತ್ತು ಬಂದು ಕೆಳಗೆ ಬೀಳಲು ಹೋದ್ಲು. ಅವರ ಮನೆಯ ಅಂಗಳದಲ್ಲೇ ಇದ್ದ ಸಾಮ್ರಾಟ್ಗೆ ಸುರಕ್ಷಾ ಕಣ್ಸುತ್ತು ಬಂದಾಗ ತಲೆ ಹಿಡ್ಕೊಳ್ಳೋದು ಕಾಣುತ್ತಲೇ ಅವಳು ಕೆಳಗೆ ಬೀಳೋ ಮುನ್ನವೇ ವೇಗವಾಗಿ ಸ್ಪಂದಿಸಿ ಸುರಕ್ಷಾಳನ್ನು ತನ್ನ ಕೈಗಳಲ್ಲಿ ಎತ್ಕೊಂಡ. ಕಣ್ಸುತ್ತಿ ಸಾಮ್ರಾಟ್ನ ಮಡಿಯಲ್ಲಿ ಬಿದ್ದಿರೋ ಸುರಕ್ಷಾ ಮಂಪರಿನಲ್ಲಿ ಒಂದು ಸಲ ಕಣ್ತೆರೀತಲಲ್ಲಿ ಸಾಮ್ರಾಟ್ನನ್ನು ನೋಡಿ ಕೋಪದಿಂದ ಅವನನ್ನು ತೊಳೆದೋಕೆ ನೋಡ್ತಾ ಅವನಿಂದ ದೂರ ಸರಿಯಲು ಪ್ರಯತ್ನಿಸದೆ ಅವನ ಮಡಿಲಲ್ಲೇ ಪ್ರಜ್ಞೆ ತಪ್ಪಿದ್ಲು. ಸುರಕ್ಷಾ ಕೆಳಗೆ ಬೀಳ್ತಿದ್ದಾಳೆ ಅಂತ ವೇಗವಾಗಿ ಮನೆಗೆ ಬಂದ ಸಾಮ್ರಾಟ್ ಅಷ್ಟರಲ್ಲೇ ಅಲ್ಲಿಗೆ ಬಂದ ರಾಮಕೃಷ್ಣ ಅವರು, ಹೇಯ್ ನನ್ನ ಮಗಳನ್ನ ಏನು ಮಾಡ್ತಿದ್ಯೋ ಅಂತ ಕಿರ್ಸ್ತಿದ್ರೆ ಸಾಮ್ರಾಟ್ ಒಂದು ಸಲ ಅವರ ಕಡೆ ದುರ್ಗುಟ್ಕೊಂಡು ನೋಡ್ತಿದ್ದಂತೆ ಅವ್ರು ಸುಮ್ಮನಾದರು. ಸುರಕ್ಷಾಳನ್ನ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಮಲಗಿಸಿ ಅವಳನ್ನ ಪರೀಕ್ಷಿಸ್ತಾ ಹಳೆ ರಿಪೋರ್ಟ್ಗಳು ಅಂತ ಕೈ ಚಾಚಿದ ಸಾಮ್ರಾಟ್. ಆದರೂ ಲಲಿತಾ ಅವ್ರ ಕದಲ್ದೇ ಇದ್ದಾಗ ರಿಪೋರ್ಟ್ ಅಂತ ಮತ್ತೊಮ್ಮೆ ಕೇಳಿದ ಸಾಮ್ರಾಟನ್ನು ಅಡ್ಡ ತಳ್ತಾ ಸುರಕ್ಷಾಳ ಹತ್ರ ಬರಲು ನೋಡ್ತಿದ್ದ ರಾಮಕೃಷ್ಣ ಅವ್ರನ್ನ ತಡೆದು, ನನಗೆ ಹಳೆಯ ರಿಪೋರ್ಟ್ಗಳು ಬೇಕು, ಐ ವಾಂಟ್ ಪ್ರೀವಿಯಸ್ ರಿಪೋರ್ಟ್ಸ್ ಅಂತ ಸಾಮ್ರಾಟ್ ಈ ಬಾರಿ ಸ್ವಲ್ಪ ಗಡುಸಾದ ಧ್ವನಿಯಲ್ಲಿ. ಆದರೂ ರಾಮಕೃಷ್ಣ ಅವರ ಚಲನವಲನ ಇಲ್ದಿದ್ದಾಗ, ನನಗೆ ಸುರಕ್ಷಾಳ ಎಲ್ಲ ಹಳೆ ರಿಪೋರ್ಟ್ಗಳು ಈಗಲೇ ಬೇಕು ಅಂತ ತುಂಬ ಗಂಭೀರವಾಗಿ ಹೇಳ್ದ. ಬೇರೆ ದಾರಿ ಇಲ್ಲದೆ ಲಲಿತಾ ಅವ್ರಿಗೂ ತಿಳಿಯದಂತೆ ಬಚ್ಚಿಟ್ಟಿದ್ದ ಸುರಕ್ಷಾಳ ರಿಪೋರ್ಟ್ಗಳನ್ನ ತಂದು ಸಾಮ್ರಾಟ್ ಕೈಗೆ ನೀಡಿದ ರಾಮಕೃಷ್ಣ. ತಕ್ಷಣ ಆ ರಿಪೋರ್ಟ್ಗಳನ್ನ ತಗೊಂಡು ತುಂಬ ಆಸಕ್ತಿಯಿಂದ ನೋಡ್ತಿದ್ದ ಸಾಮ್ರಾಟ್ ಟಿಫಾ ಸ್ಕ್ಯಾನ್ ರಿಪೋರ್ಟ್ಗಳನ್ನ ನೋಡ್ತಿದ್ದ ಸಾಮ್ರಾಟ್ ಹುಬ್ಬುಗಳು ಒಮ್ಮೆಲೆ ಗಂಟು ಬಿದ್ದವು. ಮತ್ತೊಮ್ಮೆ ಆ ರಿಪೋರ್ಟ್ಗಳನ್ನೆಲ್ಲ ವೇಗವಾಗಿ ತಿರುವು ಹಾಕ್ತಾ ಎಲ್ಲವನ್ನ ಪರೀಕ್ಷಿಸಿದ ಸಾಮ್ರಾಟ್ ಹಿಂದಿಗಿಂತ ಇನ್ನೂ ಗಂಭೀರವಾಗಿ ಬದಲಾಗಿ ತಕ್ಷಣ ಒಂದು ಇಂಜೆಕ್ಷನ್ ಪ್ರಜ್ಞೆಯಿಲ್ಲದ ಸುರಕ್ಷಾಳನ್ನ ಕೈಗಳಲ್ಲಿ ಎತ್ಕೊಂಡು ಹೊರಗೆ ಕರೆದೊಯ್ತಿದ್ರೆ ಅವನಿಗೆ ಅಡ್ಡವಾಗಿ ನಿಂತ ರಾಮಕೃಷ್ಣ ಅಷ್ಟೊತ್ತಿ ಕೋಪದಿಂದ ಸಾಮ್ರಾಟ್ ಮುಖ ಕೆಂಪಗಾಗೋಗಿತ್ತು. ತುಂಬ ಗಂಭೀರವಾಗಿ ರಾಮಕೃಷ್ಣ ಅವ್ರನ್ನ ಅಡ್ಡದಾರಿಂದ ಸರಿರಿ ಅಂದ ಒಂದೇ ಮಾತಿನಲ್ಲಿ. ನಾನ್ಯಾಕೆ ಸರಿಬೇಕು? ನನ್ನ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಮಗಳು ನಿನ್ನ ಕೈಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಮೊದಲು ಅವಳನ್ನ ಕೆಳಗಿಳಿಸು ಅನ್ನುತ್ತಾ ಸುರಕ್ಷಾಳನ್ನು ತನ್ನ ಹತ್ರ ತಗೊಳ್ಳೋದಕ್ಕೆ ಹೋದರು. ಐ ಸೆಡ್ ಲೀವ್
ಅನವಶ್ಯಕವಾಗಿ ನನ್ನ ಸಹನೆಯನ್ನು ಪರೀಕ್ಷಿಸಬೇಡಿ. ತುರ್ತಾಗಿ ಸುರಕ್ಷಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ದರೆ ನನ್ನ ಜೊತೆ ನೀವು ಬನ್ನಿ. ಅಷ್ಟೇ ಹೊರತು ನನ್ನ ತಡೆಯೋದಕ್ಕೆ ನೋಡಿದ್ರೆ ಮಾತ್ರ ದೇವರಾಣೆಗೂ ದೊಡ್ಡವರು ಅಂತಾನು ನೋಡಲ್ಲ ಅಂದ ಸಾಮ್ರಾಟ್ ತುಂಬ ಕೋಪದಿಂದ. ಸಾಮ್ರಾಟ್ ಧ್ವನಿಯಲ್ಲಿದ್ದ ಕೋಪಕ್ಕೆ ಹೆದರಿದ ರಾಮಕೃಷ್ಣ ಅವರು ತಕ್ಷಣ ದಾರಿ ಬಿಟ್ಟರು ಮತ್ತು ಸಾಮ್ರಾಟ್ ಹಿಂದೆ ಅವರು ಹೆಜ್ಜೆ ಹಾಕಿದ್ರು. ಅವ್ರ ಹಿಂದೆ ಲಲಿತಾ ಅವರು ಕೂಡ. ಕನಿಷ್ಠ ಬಸ್ ಸೌಲಭ್ಯ ಕೂಡ ಇಲ್ಲದ ಆ ಪ್ರದೇಶದಿಂದ ಸುರಕ್ಷಾಳನ್ನು ಎತ್ಕೊಂಡೆ ಓಡೋದಕ್ಕೆ ಆರಂಭಿಸ್ದ. ಸುರಕ್ಷಾಳನ್ನ ಎತ್ಕೊಂಡು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಿದ್ದ ಸಾಮ್ರಾಟ್ನ ಹಿಂದೆ ಹೋಗ್ತಿದ್ದ ರಾಮಕೃಷ್ಣ ಅವರಿಗೆ ಅಲ್ಲಿಂದ ನಗರಕ್ಕೆ ಹೋಗ್ತಿದ್ದ ಒಂದು ಜೀಪ್ ಕಂಡ ತಕ್ಷಣ ಅದರ ಡ್ರೈವರ್ ಕೂಡ ಅವರಿಗೆ ಪರಿಚಿತವನೇ ಆಗಿದ್ದರಿಂದ ತುರ್ತಾಗಿ ನಗರಕ್ಕೆ ಹೋಗಬೇಕು, ನಮಗೆ ಲಿಫ್ಟ್ ಬೇಕು ಅಂತ ಕೇಳಿದರು. ಆ ಡ್ರೈವರ್ ಸಾಮ್ರಾಟ್ ಕೈಗಳಲ್ಲಿ ಪ್ರಜ್ಞೆ ಇಲ್ಲದೆ ಇರೋ ಸುರಕ್ಷಾಳನ್ನು ನೋಡ್ತಾ ತಮ್ಮ ಹಳ್ಳಿಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡೋ ಡಾಕ್ಟರ್ ಮನೆಗೆ ಏನಾಯಿತು ಎಂಬ ಆತಂಕದಲ್ಲಿ ಸುರಕ್ಷಾ ಕುಟುಂಬದ ಮೇಲಿನ ಪ್ರೀತಿಯಿಂದ ಬೇಗ ಬನ್ನಿ ಹೋಗೋಣ ಅಂತ ಹತ್ತಿಸ್ಕೊಳ್ತಿದ್ದಂತೆ 10 ನಿಮಿಷದಲ್ಲಿ ಆಸ್ಪತ್ರೆಗೆ ತಲುಪಿದ್ರು ಅವರು. ಸುರಕ್ಷಾಳನ್ನ ನಿಯಮಿತವಾಗಿ ತಪಾಸಣೆಗೆ ಕರೆತರುವ ಗೈನಕಾಲಜಿಸ್ಟ್ ಬಳಿಗೆ ಬಂದಿದ್ದರಿಂದ ಅವರು ಸುರಕ್ಷಾಳನ್ನ ಗುರುತಿಸಿ ಟೋಕನ್ ಇಲ್ಲದೆ ಒಳಗೆ ಬನ್ನಿ ಅಂದರು. ಪ್ರತಿ ಬಾರಿ ಸುರಕ್ಷಾ ಜೊತೆ ಲಲಿತಾ ಅವರ ಆ ರೂಮಿನ ಒಳಗೆ ಹೋದರೆ ಈ ಬಾರಿ ಮಾತ್ರ ಸುರಕ್ಷಾಳನ್ನ ಎತ್ಕೊಂಡು ಸಾಮ್ರಾಟ್ ಹೋದ. ಆ ಡಾಕ್ಟರ್ ಸಾಮ್ರಾಟನ್ನು ನೋಡ್ತಾ, ಯಾರು ನೀವು? ಈ ಹುಡುಗಿ ಜೊತೆ ನೀವ್ಯಾಕೆ ಬಂದಿದ್ದೀರಿ? ಅವಳ ತಾಯಿಯಲ್ಲಿ ಅಂತ ಕೇಳಿದ್ರು. ಇವಳು ನನ್ನ ಹೆಂಡತಿ ಅಂತ ಹೇಳಿ ಅವಳ ರಿಪೋರ್ಟ್ಗಳನ್ನೆಲ್ಲ ಅವರ ಮುಂದೆ ಇಟ್ಟು ಗಂಭೀರವಾಗಿ ಏನೋ ಕೇಳಿದ. ಸಾಮ್ರಾಟ್ನ ನೋಟಕ್ಕೆ ಮೊದಲು ಅವರು ಯಾವುದೇ ಅಂಜಿಕೆ ಇಲ್ಲದೆ ಸಾಮಾನ್ಯವಾಗಿ ಉತ್ತರ ನೀಡಿದರು. ಸಾಮ್ರಾಟ್ ತನ್ನ ಗುರುತನ್ನು ತೋರಿಸಿ ರಿಪೋರ್ಟ್ಗಳಿಂದ ಕೆಲವು ಪದಗಳನ್ನ ತೋರಿಸ್ತಾ ಖಚಿತವಾಗಿ ಕೇಳಿದಾಗ ಅವರು ತಡಬಡಾಯಿಸ್ತಾ, ಸರ್ ಅದು ತಿಂಗಳುಗಳು ಕಳೆದಂತೆ ಸಮಸ್ಯೆ ಸರಿಯಾಗತ್ತೆ ಅಂದ್ಕೊಂಡಿದ್ದೆ ಅಂತ ನಿಮಗೆ ನೀವೇ ಅಂದ್ಕೊಂಡು ರೋಗಿಗೆ ಸಮಸ್ಯೆ ಬಗ್ಗೆ ಹೇಳಿಲ್ವಾ? ಒಬ್ಬ ವೈದ್ಯಯಾಗಿ ರೋಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಣ್ಣ ವಿಷಯವನ್ನು ಅವರಿಗೆ ಹೇಳಬೇಕು ಅಂತ ನಿಮ್ಗೆ ತಿಳಿಲಿಲ್ವಾ? ನೀವು ಮೊದಲೇ ಹೇಳಿದರೆ ಅವಳು ಕನಿಷ್ಠ ಜಾಗರೂಕತೆಯಿಂದ ಆದರೂ ಇರ್ತಿದ್ಲಲ್ವಾ? ಅದು ಅಲ್ಲದೆ ಅವಳು ಸಾಮಾನ್ಯ ಹುಡುಗಿ ಅಲ್ಲ, ಅವಳು ಕೂಡ ಒಬ್ಬ ಡಾಕ್ಟರ್. ಹೇಗೆ ಕಾಳಜಿ ವಹಿಸಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಎಲ್ಲರ ಹಾಗೆ ಹೆದರಲು ಅವಳೇನು ಸಾಮಾನ್ಯ ಹುಡುಗಿಯಾಗಿರಲಿಲ್ವಲ್ಲ. ಆದರೆ ನೀವೇನು ಮಾಡಿದ್ರಿ? ನೀವು ಅವಳಿಗೂ ತಿಳಿದಂತೆ ಇಷ್ಟು ದೊಡ್ಡ ಸಮಸ್ಯೆನ ಅಷ್ಟು ಸಣ್ಣ ಅಕ್ಷರಗಳಿಂದ ಮುಚ್ಚಾಕಿದ್ರಿ. ಅದು ಅಲ್ಲದೆ ಅವಳಿಗೆ ನಿಜಕ್ಕೂ ವಿಷಯ ಹೇಳಿದ್ರೆ ತಾನೇ ತಿಳಿತಿತ್ತು. ನಿಮ್ಮ ಮೇಲಿನ ನಂಬಿಕೆಯಿಂದಲೇ ಅಲ್ವೇ? ವೈದ್ಯ ಆಗಿದ್ದು ಕೂಡ ತನ್ನಲ್ಲಿ ಬರ್ತಿರೋ ಬದಲಾವಣೆಯನ್ನು ಕೂಡ ಲೆಕ್ಕಿಸದೆ ಹಗುರವಾಗಿ ತಗೊಂಡ್ಳು. ನನಗೆ ನಿಮ್ಮ ಸಾರಿ ಬೇಕಿಲ್ಲ. ತುರ್ತಾಗಿ ಅವಳಿಗೆಲ್ಲ ಟೆಸ್ಟ್ಗಳು ಮಾಡಿ ಮತ್ತು ಅಲ್ಟ್ರಾ ಸ್ಕ್ಯಾನಿಂಗ್ ಕೂಡ ಮಾಡಿ 1 ಗಂಟೆ ಒಳಗೆ ಆ ರಿಪೋರ್ಟ್ಗಳನ್ನ ನಂಗೆ ತೋರಿಸ್ಬೇಕು. ರಿಪೋರ್ಟ್ಗಳನ್ನ ಚೆಕ್ ಮಾಡಿದ್ಮೇಲೆ ಅವಳ ಸ್ಥಿತಿ ಮೇಲೆ ಆಗ ಹೇಳ್ತೀನಿ ನಿಮ್ಮ ಸಾರಿಯನ್ನು ನಾನು ಒಪ್ಪಬೇಕೋ ಬೇಡವೋ ಅಂತ. ಕಮಾನ್ ಕ್ವಿಕ್ ಅಂದ ಸಾಮ್ರಾಟ್ ಗಂಭೀರವಾಗಿ. ಸಾಮ್ರಾಟ್ ಮುಖದಲ್ಲಿದ್ದ ಗಂಭೀರ್ಯಕ್ಕೆ ಆ ಡಾಕ್ಟರ್ ಹೆದರಿ ತಕ್ಷಣ ಸುರಕ್ಷಾಳನ್ನು ಟೆಸ್ಟ್ಗಳಿಗೆ ಕರೆದೊಯ್ದರು. ಅಷ್ಟರ ಸಾಮ್ರಾಟ್ ಯಾರಿಗೂ ಫೋನ್ ಮಾಡಿ ಗಂಭೀರವಾಗಿ ತಾನು ಹೇಳಬೇಕಾದನ್ನು ಹೇಳಿ ಮೇಕ್ ಇಟ್ ಫಾಸ್ಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಹೇಳಿ ಫೋನ್ ಕಟ್ ಮಾಡಿ ಸುರಕ್ಷಾಳ ರಿಪೋರ್ಟ್ಗಾಗಿ ಕಾಯುತ್ತಾ ಲ್ಯಾಬ್ನ ಮುಂಚೆ ನಿಂತ. ರಾಮಕೃಷ್ಣ ದಂಪತಿಗಳಿಗೆ ಮಾತ್ರ ನಿಜಕ್ಕೂ ಏನು ನಡೀತಿದೆ ಅಂತ ತಿಳಿದೆ ಡಾಕ್ಟರ್ ರೂಮಿನ ಮುಂದೆ ನಿಂತು ಅವರು ಹೊರಗೆ ಬರತ್ಲೆ ಏನು ನಡೀತಿದೆ ಅಂತ ಕೇಳೋದಕ್ಕೆ ಹೋದರೆ ಡಾಕ್ಟರ್ ಅವರ ಜೊತೆ ಸುರಕ್ಷಾಳನ್ನು ಕೂಡ ಕರ್ಕೊಂಡು ಸ್ಕ್ಯಾನಿಂಗ್ ರೂಮಿನ ಕಡೆ ಹೋಗ್ತಿದ್ರೆ ಅವ್ರ ಹಿಂದೆ ಹೋಗ್ತಾ, ಡಾಕ್ಟರ್ ಅವರೇ ನಮ್ಮ ಮಗಳಿಗೆ ಏನಾಯಿತು? ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ನಮ್ಮ ಮಗಳನ್ನ ಅಂತ ಕೇಳ್ತಿದ್ರೆ ಡಾಕ್ಟರ್ ಅವ್ರನ್ನ ತೋರಿಸಿ ನರ್ಸ್ಗೆ ಸನ್ನೆ ಮಾಡಿದ ತಕ್ಷಣ ಸಿಸ್ಟರ್ ಅವ್ರನ್ನ ತಡೆದು, ಸರ್ ನಿಲ್ಲಿ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಮತ್ತೊಮ್ಮೆ ನಿಮ್ಮ ಮಗಳಿಗೆ ಸ್ಕ್ಯಾನಿಂಗ್ ಮಾಡ್ತಿದ್ದೀವಿ ಅಷ್ಟೇ. ಸ್ಕ್ಯಾನಿಂಗಾ? ಕಳೆದ ತಿಂಗಳಷ್ಟೇ ಅಲ್ವೇ ನಮ್ಮ ಮಗಳಿಗೆ ಸ್ಕ್ಯಾನಿಂಗ್ ಮಾಡಿದ್ದು, ಮತ್ತೆ ಈಗ ಯಾಕೆ ಅಂತ ಕೇಳಿದ್ರು ರಾಮಕೃಷ್ಣ. ನಿಮ್ಮ ಮಗಳು ಬಹಳ ಸುಸ್ತಾಗಿದ್ದಾಳೆ ಅಂತ ನಿಮ್ಮ ಅಳಿಯನವರೇ ಮತ್ತೆ ಎಲ್ಲ ಟೆಸ್ಟ್ಗಳನ್ನ ಮಾಡಿ ಸ್ಕ್ಯಾನಿಂಗ್ ಕೂಡ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು ನರ್ಸ್. ಅಳಿಯಾನ ಅಂತ ಕೋಪದಿಂದ ಅಂತ ಅವ್ನು ಯಾರು ನನ್ನ ಮಗಳಿಗೆ ಮತ್ತೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಹೇಳೋದಕ್ಕೆ ಅಂತ ಹಲ್ಲು ಕಡಿತಿದ್ರೆ ಅಷ್ಟರಲ್ಲಿ ಆ ನರ್ಸ್ ಒಳಗೆ ಹೋಗ್ಬಿಟ್ಲು. ರಾಮಕೃಷ್ಣ ಅವರು ಲಲಿತಾ ಅವ್ರ ಕಡೆ ತಿರುಗಿ, ನೋಡಿದೆಯಾ ಲಲಿತಾ, ಈಗ ಯಾಕೆ ನನ್ನ ಮಗಳಿಗೆ ಮತ್ತೆ ಟೆಸ್ಟ್ಗಳು ಸ್ಕ್ಯಾನಿಂಗ್ಗಳು ಇವೆಲ್ಲವನ್ನು ಮಾಡಿಸಿ ಸುಳ್ಳು ರಿಪೋರ್ಟ್ಗಳನ್ನ ಸೃಷ್ಟಿಸಿ ನನ್ನ ಮಗಳಿಗೆ ಏನೋ ಆಗಿದೆ ಅಂತ ಭಯ ಹುಟ್ಟಿಸಿ ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕಲ್ವೇ ಅವನ ಪ್ಲ್ಯಾನ್. ಅವನು ಏನು ಹೇಳಿದ್ರು ನಾನು ನಂಬಲ್ಲ. ನನ್ನ ಮಗಳ ಆರೋಗ್ಯದ ಬಗ್ಗೆ ನಂಗೆ ತಿಳಿಯಲ್ವಾ? ಆರೋಗ್ಯವಾಗಿರೋ ನನ್ನ ಮಗಳಿಗೆ ಎಲ್ಲದ ಭಯಗಳನ್ನ ಹೇಳಿ ಅವಳನ್ನ ಎದುರಿಸೋದಕ್ಕೆ ನೋಡಿ ಅವಳನ್ನ ಕರ್ಕೊಂಡು ಹೋಗುವ ಕೆಟ್ಟ ಆಲೋಚನೆಗಳನ್ನ ಏನಾದರೂ ಹಾಕಿದರೆ ನಾನು ನಿಜಕ್ಕೂ ಸುಮ್ಮನಿರಲ್ಲ ಅಂದರು ರಾಮಕೃಷ್ಣ ಕೋಪದಿಂದ ಲಲಿತಾ ಅವರಿಗೆ. ಯಾಕ್ರಿ ಹಾಗಂತೀರಿ? ಅವನ ಭಯವೋ ಪ್ಲ್ಯಾನೋ ಸುಳ್ಳು. ನಮ್ಮ ಮಗಳಿಗೆ ಏನೂ ಆಗದಿದ್ದರೆ ಅದು ನಮ್ಮ ಅದೃಷ್ಟ ಅಲ್ವಾ? ಒಂದು ವೇಳೆ ಅವನ ಭಯ ನಿಜ ಆಗಿದ್ದರೆ ಆಗ ನಮ್ಮ ಮಗಳಿಗೆ ನಾವೇ ನಮ್ಮ ಹಠದಿಂದ ಅನ್ಯಾಯ ಮಾಡಿದಂತಾಗುತ್ತೆ. ಸ್ವಲ್ಪ ಹೊತ್ತು ಶಾಂತವಾಗಿರಿ. ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ರೆ ನಮ್ಮ ಮಗಳಿಗೆ ಒಳ್ಳೇದಲ್ವಾ? ಒಂದು ವೇಳೆ ನೀವು ಹೇಳಿದಂತೆ ನಮ್ಮ ಮಗಳಿಗೇನೋ ಸಮಸ್ಯೆ ಇದೆ ಅಂತ ಅವನು ಹೇಳಿದ್ರು ಕೂಡ ನಾವು ತಕ್ಷಣ ಯಾಕೆ ನಂಬ್ತೀವಿ? ಡಾಕ್ಟ್ರನ್ನ ಕೇಳೋಣ ಅಲ್ವಾ? ಮೇಡಮ್ ಹೇಳ್ತಾರಲ್ಲ ಏನಾದರೂ ಸಮಸ್ಯೆ ಇದ್ದರೆ ಅಂದರು ಲಲಿತಾ. ರಾಮಕೃಷ್ಣ ಅವರು ವ್ಯಂಗ್ಯವಾಗಿ ನಗ್ತಾ, ಹುಚ್ಚಿ, ಅವನು ಶ್ರೀಮಂತ, ಅವನಿಗೆ ಡಾಕ್ಟರನ್ನು ಕೊಂಡುಕೊಳ್ಳೋದು ಎಷ್ಟು ಹೊತ್ತು? ಆ ಡಾಕ್ಟರ್ಗೂ ಹಣದ ಆಸೆ ತೋರಿಸಿ ಅವನು ಹೇಗೆ ಬೇಕೋ ಹಾಗೆ ಹೇಳಿಸ್ತಾನೆ ಅಂದರು ರಾಮಕೃಷ್ಣ. ಸರಿ, ನೀವು ಹೇಳಿದಂತೆ ಡಾಕ್ಟರ್ಗೆ ಹಣದ ಆಸೆ ತೋರಿಸಿದಾನೆ ಅಂದ್ಕೊಳ್ಳಿ, ನಾವು ರಿಪೋರ್ಟ್ಗಳನ್ನ ತೊಗೊಂಡು ಬೇರೆ ಡಾಕ್ಟರ್ ಹತ್ರ ಹೋಗೋಣ, ಅಲ್ಲೂ ಕೂಡ ಕೊಂಡ್ಕೊಳ್ಳೋದಕ್ಕಾಗಲ್ವಲ್ಲ?
ಅದನ್ನು ಬಿಟ್ಟು ಹೀಗೆ ಅವನೇನೋ ಮಾಡ್ತಾನೆ ಅಂತ ಹೆದರಿ ನಮ್ಮ ಮಗಳ ಆರೋಗ್ಯವನ್ನು ಅಪಾಯಕ್ಕೆ ತಳ್ಳೋದಕ್ಕೆ ಸಾಧ್ಯ ಇಲ್ವಲ್ಲ, ಒಂದು ಸಲ ಯೋಚಿಸಿ ಅಂತ ರಾಮಕೃಷ್ಣ ಅವ್ರಿಗೆ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಲಲಿತಾ ಇಷ್ಟೇ ಹೇಳ್ತಿದ್ರು. ರಾಮಕೃಷ್ಣ ಅವ್ರಿಗೆ ಮಾತ್ರ ಸಾಮ್ರಾಟ್ ಮಾಡ್ತಿರೋ ಕೆಲಸವಾಗಲಿ ಸುರಕ್ಷಳ ಆರೋಗ್ಯದ ವಿಷಯದಲ್ಲಿ ಸಾಮ್ರಾಟ್ ಹಸ್ತಕ್ಷೇಪವಾಗಲಿ ಸ್ವಲ್ಪವೂ ಇಷ್ಟವಾಗ್ತಿಲ್ಲ. ಸದ್ಯಕ್ಕೆ ಸುರಕ್ಷಾ ಪ್ರಜ್ಞೆ ಇಲ್ದಿರೋದ್ರಿಂದ ಮಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಮೌನವಾಗಿದ್ದರು. ಅಲ್ಲಿ ಸರಿಯಾಗಿ 1 ಗಂಟೆ ನಂತರ ಸುರಕ್ಷಾಳಿಗೆ ಮಾಡಿದ ಟೆಸ್ಟ್ ರಿಪೋರ್ಟ್ಗಳು, ಸ್ಕ್ಯಾನಿಂಗ್ ರಿಪೋರ್ಟ್ಗಳೆಲ್ಲವೂ ಸಾಮ್ರಾಟ್ ಕೈಗೆ ಬರಲು ಆತಂಕದಿಂದ ಅವುಗಳನ್ನ ತಿರುವು ಹಾಕ್ತಾ ಅವನು ಅಂದ್ಕೊಂಡದ್ದು ನಿಜವಾಗಿದ್ದರಿಂದ ಆವೇಶದಿಂದ ಡಾಕ್ಟರ್ ಕ್ಯಾಬಿನ್ ಒಳಗೆ ಹೋಗಿ ಆ ರಿಪೋರ್ಟ್ಗಳನ್ನ ಅವರ ಮುಂದೆ ಎಸ್ತು ಏನಿದು ಅಂದ ಡಾಕ್ಟರ್. ಅವನ ಧ್ವನಿಗೆ ಹೆದರ್ತಾ ಕ್ಷಮಿಸಿ ಸರ್, ಸಮಸ್ಯೆ ಇಷ್ಟು ಗಂಭೀರವಾಗುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಅಂದರು. ಮಾಡಿದ ತಪ್ಪಿಗೆ ಕ್ಷಮೆ ಕೋರ್ತಾ ತಲೆ ತಗ್ಸಿ. ಮೊದಲೇ ಹೇಳಿದ್ದೆ ನಾನು, ರಿಪೋರ್ಟ್ಗಳನ್ನ ನೋಡಿದ ಮೇಲೆ ನಿಮ್ಮ ಕ್ಷಮೆಯನ್ನು ಒಪ್ಪಬೇಕೋ ಬೇಡವೋ ಎಂಬ ಬಗ್ಗೆ ಯೋಚಿಸ್ತೀನಿ ಅಂತ. ಆ ರಿಪೋರ್ಟ್ಗಳನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ಸಮಸ್ಯೆನ ಹೇಳ್ತಿದ್ರು, ನೀವು ಇನ್ನು ಹೇಗೆ ಇಷ್ಟು ಸುಲಭವಾಗಿ ಸಾರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿದೆ ಡಾಕ್ಟರ್? ಇದು ನನ್ನ ಹೆಂಡತಿ ವಿಷಯದಲ್ಲಿ ನಡೆದಿದ್ದರಿಂದ, ನಾನು ವೈದ್ಯನಾಗಿದ್ದರಿಂದ ಸಮಸ್ಯೆ ಏನು ಅಂತ ನಾನು ನೋಡೋದಕ್ಕೆ ಸಾಧ್ಯ ಆಯಿತು. ಸಮಸ್ಯೆಯಿಂದ ನನ್ನ ಹೆಂಡತಿಯನ್ನು ಹೇಗಾದರೂ ನಾನು ರಕ್ಷಿಸ್ಕೊಳ್ಬಲ್ಲೆ, ಆದರೆ ಇದು ಸಾಮಾನ್ಯ ಜನರಿಗೆ ನಡೆದ್ರೆ ನಿಜಕ್ಕೂ ಏನು ನಡೀತಿದೆ ಅಂತ ತಿಳಿದಿದೆಯಾ? ಅವರೆಷ್ಟೋ ಸಂತೋಷದಿಂದ ಎದುರು ನೋಡೋ ಅವರ ಪುಟ್ಟ ಕಂದನ ಮುಖವನ್ನು ನೋಡಿದೆಯೇ ಆ ಮಗು ಮತ್ತು ತಾಯಿ ಇಬ್ಬರನ್ನೂ ಕಳ್ಕೊಳ್ಬೇಕಾಗತ್ತೆ. ಡಾಕ್ಟರ್ ಮೌನವಾಗಿದ್ದಕ್ಕೆ, ನಿಮ್ಮ ಮೌನ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಡಾಕ್ಟರ್. ಒಬ್ಬ ಜವಾಬ್ದಾರಿಯುತ ವೈದ್ಯಕೀಯ ವೃತ್ತಿಯಲ್ಲಿರೋ ನೀವು ಒಬ್ಬ ರೋಗಿ ಬೆಳೆಯವನಿಗಿರೋ ಸಮಸ್ಯೆನ ಮರೆಮಾಚೋದಕ್ಕೆ ನೋಡೋದು ತಪ್ಪಲ್ವಾ? ಕ್ಷಮಿಸಿ ಸರ್, ಇನ್ನೆಂದು ಅಂತ ತಪ್ಪು ನಡೆದಂತೆ ನೋಡ್ಕೊಳ್ತೀವಿ ಎಂದರು ಅವರು. ನನಗೆ ಸಾರಿ ಹೇಳೋದಿಲ್ಲ ಡಾಕ್ಟರ್. ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿರೋ ಗರ್ಭಿಣಿಯರಿಗೆಲ್ಲ ಹತ್ತಿರದಲ್ಲಿರೋ ಈ ಆಸ್ಪತ್ರೆ ಅಂದರೆ ನಂಬಿಕೆ. ಎಷ್ಟೋ ನಂಬಿಕೆಯಿಂದ ನಿಮ್ಮ ಹತ್ರ ಬರ್ತಿರೋ ಅನಕ್ಷಸ್ಥರಾದ ಹಳ್ಳಿ ಜನರೆಲ್ಲರೂ ನೀವು ಹೇಳಿದ್ದೆ ಸತ್ಯ ಅಂತ ಅಂದ್ಕೊಂಡು ಇಲ್ಲಿಗೆ ಬರ್ತಿರ್ತಾರೆ. ಅವರ ಆರೋಗ್ಯದ ಬಗ್ಗೆ ಪ್ರಾಮಾಣಿಕವಾಗಿರಿ, ಅಷ್ಟೇ ಸಾಕು. ನಾನು ಮನಸ್ಸು ಮಾಡಿದ್ರೆ ಈಗಲೇ ನಿಮ್ಮ ಆಸ್ಪತ್ರೆಯ ಲೈಸೆನ್ಸ್ ರದ್ದುಗೊಳಿಸಬಲ್ಲೆ. ಆದರೆ ಸುತ್ತಮುತ್ತಲ ಗ್ರಾಮದ ಜನರಿಗೆಲ್ಲ ನಿಮ್ಮ ಆಸ್ಪತ್ರೆ ಮಾತ್ರವೇ ಗತಿಯಾಗಿರೋದ್ರಿಂದ ನಾನು ಈಗ ಆ ಕೆಲಸ ಮಾಡ್ತಿಲ್ಲ. ಆದರೆ ಮತ್ತೊಮ್ಮೆ ಇಂಥ ತಪ್ಪು ನಡೆದ್ರೆ ನಾನು ಖಂಡಿತ ನಿಮ್ಮ ಆಸ್ಪತ್ರೆ ಲೈಸೆನ್ಸ್ ರದ್ದುಗೊಳಿಸ್ಬಿಡ್ತೀನಿ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ, ಅಷ್ಟರಲ್ಲಿ ಅವನಿಗೆ ಫೋನ್ ಬರೋದಕ್ಕೆ ಫೋನ್ ಸ್ವೀಕರಿಸ್ತಾ ಹೊರಗೋದ. 2 ನಿಮಿಷ ಫೋನಲ್ಲಿ ಮಾತಾಡಿ ಕಟ್ ಮಾಡಿದ ಸಾಮ್ರಾಟ್ ನೇರವಾಗಿ ರಾಮಕೃಷ್ಣ ಮತ್ತು ಲಲಿತಾ ಅವರ ಮುಂದೆ ಬಂದು, ಅಂಕಲ್, ಆಂಟಿ, ನಾನು ನನ್ನ ಹೆಂಡತಿಯನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ನೀವು ಬರಬೇಕು ಅಂದ್ಕೊಂಡ್ರೆ ಬನ್ನಿ, ನೀವು ಬಂದರೂ ನನಗೆ ಅಭ್ಯಂತರ ಇಲ್ಲ, ಬರೆದಿದ್ರೂ ಕೂಡ ನನಗೆ ನಷ್ಟ ಇಲ್ಲ ಅಂದ. ಸಾಮ್ರಾಟ್ ಹೇಳಿದ್ದನ್ನು ಕೇಳಿದ ರಾಮಕೃಷ್ಣ ಅವರ ಆವೇಶದಿಂದ ಸಾಮ್ರಾಟ್ ಕಾಲರ್ ಹಿಡಿದು, ಏನು ಮಾತಾಡ್ತಿದ್ಯಾ? ನನ್ನ ಮಗಳನ್ನು ನಿನ್ನ ಜೊತೆ ಕರ್ಕೊಂಡು ಹೋಗೋದು ಅಂದ್ರೇನು? ನಾಟಕ ಆಡ್ತಿದ್ಯಾ? ನಿನ್ನ ಜೊತೆ ನನ್ನ ಮಗಳನ್ನು ಕಳಿಸೋ ಪ್ರಶ್ನೆಯೇ ಇಲ್ಲ ಅಂದರು. ನಾನು ನಿಮ್ಮನ್ನು ಅನುಮತಿ ಕೇಳ್ತಿಲ್ಲ, ಮಾಹಿತಿ ನೀಡ್ತಿದ್ದೀನಿ. ನೀವು ಬರಬೇಕಿದ್ರೆ ಬರ್ಬೋದು, ಇಲ್ದಿದ್ರೆ ಇಲ್ಲೇ ಉಳೀರಿ. ನಾನು ಮಾತ್ರ ಖಂಡಿತ ಕರ್ಕೊಂಡು ಹೋಗ್ತೀನಿ. ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗೋದ್ರಿಂದ ನನಗೆ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದ ಸಾಮ್ರಾಟ್ ಕಾಲರ್ ಬಿಡಿಸ್ಕೊಳ್ತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ.